ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗೇನ್ ಮಾಡ್ಬೇಕು? ಅಮ್ಮ, ಫಲಹಾರ ಎಲ್ಲಿದೆ? ಮದ್ವೆ ಆದ್ಮೇಲೆ ಊಟ ಮಾಡ್ಬೇಕಲ್ವಾ? ಅರೆ, ಮೊದ್ಲು ಆಟ ಮುಗಿಲಿ, ಆಮೇಲೆ ತಿನ್ಬೋದು. ಅತ್ತೆ, ನಮ್ಮ ಅಮ್ಮ ಕೊಟ್ಟಿರೋ ಲಡ್ಡು ಇವೆ ಅಲ್ವಾ? ಹಾ, ಹೌದೌದು. ಅವನ್ ಹೆಂಗ್ ಮರೆಯೋಕಾಗತ್ತೆ? ಹೋಗು, ಬೇಗ ಎಲೆ ಹಾಕಿ ಎಲ್ರಿಗೂ ಬಡ್ಸು ಸಕ್ಕು. ಹಾ. ಹಾ. ಏನೇ ಅದು? 5 ಎಲೆ ಯಾಕೆ ಹಾಕಿದ್ಯಾ? ಯಾಕಾಗ ಹೇಳ್ತಾ ಇದೀರಾ ಅತ್ತೆ? ನಾವು 5 ಜನ ಇದೀವಲ್ಲ. ಲೇ ದಡ್ಡ, ಮೊದ್ಲು ಮದ್ವೆ ಗಂಡಿನ ಕಡೆಯವ್ರಿಗೆ ಬಡಿಸ್ಬೇಕು, ಅವ್ರಿಗೆಲ್ಲ ಮರ್ಯಾದೆನೂ ಕೊಡ್ಬೇಕು, ಅರ್ಥ ಆಯ್ತಾ? ಮದ್ವೆ ಹೆಣ್ಣಿನ ಕಡೆಯವರು ಮೊದ್ಲೇ ತಿನ್ನೋ ಹಾಗಿಲ್ಲ. ಎಲೆಗಳನ್ನ ಮೊದ್ಲು ತೆಗಿ. ಬೇಗ ಎಲ್ಲ ಬಡಿಸಿ. ಏಯ್, ಇನ್ನೂ ಒಂದ್ ಬಡ್ಸೆ. ಹಾ. ಇಲ್ ಬಡ್ಸು. ಇನ್ನೊಂದ್ 4 ಹಾಕೋ. ಹೋಗೋ. ಈಗ ಇಂದು ಬಿಂದು ಬೆನ್ನಿಗೆ 2 ಏಟ್ ಕೊಡ್ತೀನಿ, ನೋಡ್ತಾ ಇರು. ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿದಃ ಬಲ್ಲಾಳಸ್ತು ವಿನಾಯಕಸ್ಯ ಮಹದೇ ಮೋರೇಶ್ವರಂ ಸಿದ್ಧಿದಃ ಶುಭಮಂಗಳಂ. ಸಕ್ಕು, ಮದ್ವೆ ಹೆಣ್ಣ ಹತ್ರ ತಗೊಂಬಾ. ಅಮ್ಮ, ಹೇಗ್ ಕಾಣ್ತಿದ್ದಾರೆ? ಜೋಡಿ ಚೆನ್ನಾಗಿದೆ. ಸರಿ, ಹೋಮ ಸಪ್ತಪದಿ ಈಗ ಅವಶ್ಯಕತೆ ಇಲ್ಲ. ಹೆಣ್ ಕಳ್ಸ್ಕೊಡೋ ತಯಾರಿ ಮಾಡಿ. ಅಯ್ಯೋ, ನನಗ್ ಸೊಂಟ ಹಿಡ್ಕೊಂತು. ಹೆಣ್ ಕಳ್ಸ್ಕೊಡೋದು ಅಂದ್ರೆ? ಅರೇ, ಹೆಣ್ ಕಳ್ಸ್ಕೊಡೋದಂದ್ರೆ ಮದ್ವೆ ಹೆಣ್ಣು ಹುಟ್ಟಿದ ಮನೆನ ಬಿಟ್ಟು ಶಾಶ್ವತವಾಗಿ ಅತ್ತೆ ಮನೆಗೆ ಹೋಗೋದು ಅಂತ. ಮತ್ ವಾಪಸ್ ಬರೋ ಹಾಗಿಲ್ಲ. ಸಾಧ್ಯ ಇಲ್ಲ ಅಂದ್ರೆ ಹೇಗೆ? ಈಗ ನಾನು ನಿಮ್ಮಮ್ಮ ಮದ್ವೆ ಮಾಡ್ಕೊಂಡ್ ಅತ್ತೆ ಮನೆಗ್ ಬಂದಿಲ್ವಾ? ಅದೇ ರೀತಿ ನೀವು ಮೂವರು ಯಾವತ್ತೋ ಒಂದಿನ ಅತ್ತೆ ಮನೆಗ್ ಹೋಗ್ಬೇಕು, ಗೊತ್ತಾಯ್ತಾ? ನೀನ್ ಬೊಂಬೆಗ್ ಮದ್ವೆ ಆಗಿರೋದ್ರಿಂದ ಶಾಶ್ವತವಾಗಿ ಇಲ್ಲೇ ಇರುತ್ತೆ. ಸಾಧ್ಯ ಇಲ್ಲ, ನಾನ್ ನನ್ ಪುಟ್ಟಿನ್ ಕೊಡಲ್ಲ. ಅಯ್ಯೋ, ಕೊಡಲ್ಲ ಅಂದ್ರೆ ಹೇಗೆ ಸಕು? ಹಾ, ಕೊಡು. ನಾನ್ ಕೊಡಲ್ಲ. ಅಯ್ಯೋ, ಇದು ಪುಟ್ಟಿ ಅತ್ತೆ ಮನೆ. ಇನ್ಮೇಲಿಂದ ಅವಳು ಇಲ್ಲೇ ಇರ್ಬೇಕು, ಆಚಾರಗಳನ್ನ ಪಾಲನೆ ಮಾಡ್ಬೇಕು. ಕೊಡು. ನಾನ್ ಕೊಡು ಅಂತ ತಾನೆ. ಕೊಡು. ಕೊಡು ಸಕು. ಬಿಡಿ ನನ್ನ. ಕೊಡು ಸಕು. ಕೊಡಲ್ಲ ಅತ್ತೆ.
ಅಮ್ಮ ಅಯ್ಯೋ ಅಯ್ಯೋ ಏನಾಯ್ತಮ್ಮ? ಏನಾಯ್ತು ಹೇಳು. ಏನಾಯ್ತು? ಏನಾಯ್ತು? ಸಕ್ಕು ಯಾಕೆ ಅಳ್ತಿದ್ದಾಳೆ? ಪಾಂಡು, ಏನಾಯ್ತು? ಇಬ್ರು ಬೊಂಬೆ ಮದ್ವೆ ಮಾಡಿಸ್ತೀವಿ ಅಂತ ಹೋಗಿದ್ರಿ, ಇವಾಗ ಇವಳು ಯಾಕೆ ಅಳ್ತಾ ಇದ್ದಾಳೆ? ಆ ಇಂದು ಬಿಂದು ತುಂಬಾ ಕೆಟ್ಟವ್ರು ಮುತ್ಕಮ್ಮ. ಯಾವಾಗ ನೋಡಿದ್ರು ನಮ್ ಹುಡ್ಗಿನ ಅಳಿಸ್ತಾ ಇರ್ತಾರೆ. ಸತ್ಯಭಾಮನ್ ಮಕ್ಳು ಇನ್ ಹೇಗಿರ್ತಾರೋ ಅವ್ರಿಬ್ಬರಿಗೂ ಅಮ್ಮನ್ ಬುದ್ಧಿನೇ ಬಂದಿದೆ. ಸರಿ, ಅವರಿಬ್ರು ಏನ್ ಮಾಡಿದ್ರು ಹೇಳಮ್ಮ. ನನ್ ಪುಟ್ಟಿನ ಕಿತ್ಕೊಳಕ್ ನೋಡಿದ್ರಮ್ಮ. ಯಾಕಂತೆ? ಯಾಕಂದ್ರೆ ಪುಟ್ಟಿನ ಅವ್ರ ಗುಂಡ ಮದ್ವೆ ಮಾಡ್ಕೊಂಡ ಅಲ್ವಾ, ಇನ್ ಮುಂದೆ ಪುಟ್ಟಿ ಅವ್ರ ಮನೆಯಲ್ಲೇ ಇರ್ಬೇಕಂತೆ. ಅದ್ ಅತ್ತೆ ಮನೆ ಅಂತ ಹೇಳಿದ್ರು. ಆದ್ರೆ ಪುಟ್ಟಿನ ನಾನು ಅವ್ರಿಗೆ ಕೊಡ್ಲಿಲ್ಲ. ಪುಟ್ಟಿನ ತಗೊಂಡು ಬಂದ್ಬಿಟ್ಟೆ. ನಿನ್ಗ ಅರ್ಥ ಆಗೋ ತರ ಹೇಳ್ತೀನಿ. ಮದ್ವೆ ಆದ್ಮೇಲೆ ಯಾವ ಹೆಣ್ಮಗಳಾದ್ರೂ ತಪ್ಪದೆ ಬೇಡ ಅತ್ತೆ, ನೀವು ಸಕ್ಕುಗೆ ಈ ರೀತಿ ಆಚಾರಗಳ ಬಗ್ಗೆ ಇವಾಗ ಹೇಳ್ಬೇಡಿ. ನಮ್ಮ ಮನೇಲಿ ಮದುವೆ ಮಾತು ಬಂತು ಅಂದ್ರೆ ಅವ್ರ ಬೆದರಿಕೆನೆ ಕಣ್ ಮುಂದೆ ಬರುತ್ತೆ. ಅಮ್ಮ, ನಾನು ಅತ್ತೆ ಮನೆಗೆ ಹೋಗಲ್ಲ. ನನ್ ಪುಟ್ಟಿನೂ ಕೂಡ ನನ್ ಕಳ್ಸಲ್ಲ.